ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಜಯನಗರ್ 3rd ಬ್ಲಾಕ್ ಇಲ್ಲಿ ನಮ್ಮೂರ್ ಜಾಯಿಂಟ್ ಅನ್ನೋ ಅಂತ ಒಂದು ಚಿಲ್ಡ್ರನ್ ಗರ್ಲ್ಡ್ ಜಾಗದಲ್ಲಿ ಇದೀವಿ. ಕರೆಕ್ಟಾ? ಚಿಲ್ಡ್ರನ್ ಗರ್ಲ್ಡ್ ಹೌದು, ಟ್ಯಾಗ್ ಲೈನ್ ಅದು ಆಕ್ಚುಲಿ. ಸೊ ಈ ನಮ್ಮೂರ್ ಜಾಯಿಂಟ್ಗೆ ನಾವಂತೂ ಇದುವರೆಗೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಲ್ಲಿ ಹೊರಗಿಂದ ನೋಡೋದಕ್ಕೆ ಚಾಟ್ಸ್ ಇದೆ ಅಂತ ಗೊತ್ತಾಗ್ತದೆ. ಅಂಡ್ ಒಂದು ಚಿಕ್ಕದಾಗಿ ಬರೆದಿಟ್ಟಿದ್ದಾರೆ ಮೆನು, ಅದ್ರಲ್ಲಿ ಏನೇನಿದೆ ಅಂತ ನೋಡಿದೀನಿ. ಆದ್ರೂ ಇನ್ನೂ ಡೀಟೇಲ್ ಆಗಿ ಇಲ್ಲಿ ಏನೇನ್ ಸಿಗುತ್ತೆ, ಬೆಲೆ ಹೇಗಿದೆ, ಹೌದು, ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋ ನೋಡಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನಮ್ಮೂರು ಜಾಯಿಂಟ್ಗೆ ನಮ್ ಜೊತೆ ನೀವು ಜಾಯಿನ್ ಆಗಿ ಜೊತೆ ನಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕರೆಕ್ಟ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ. ನಮ್ಮೂರು ಜಾಯಿಂಟ್ ಡೇ ಸ್ಪೆಷಲ್ ಅಲ್ಲಿ ಮ್ಯಾಂಗೋ ಮಸ್ತಾನಿ, ಮ್ಯಾಂಗೋ ಪಲ್ಪಿ ಶೇಕ್, ಮ್ಯಾಂಗೋ ಶೇಕು, ಎಲ್ಲ ಮ್ಯಾಂಗೋ ಮಯ, ಡ್ರೈ ಫ್ರೂಟ್ ಶೇಕು, ಮೆಲನ್ ಕೂಲರು, ಎ ಬಿ ಸಿ ಇದೆಯಂತೆ. ಗೂಡಲ್ಲ ಆಪಲ್ ಬೀಟ್ರೂಟ್ ಕ್ಯಾರೆಟ್, ಉಡುಪಿ ಸ್ಪೆಷಲ್ ಗಡ್ಬಡ್ಡು, ಗೋಲ್ಡನ್ ಚೆರಿ ಐಸ್ ಕ್ರೀಮ್, ಇವೆಲ್ಲ ಐಸ್ ಕ್ರೀಮು. ಮತ್ತೆ ಇದು ಕೆಳಗೆ ಬಂದ್ರೆ ಪಾಸ್ತಾ ಇದೆ, ವೈಟ್ ರೆಡ್, ಪಾಪಡಿ ದಹಿ ಚಾಟು, ದಹಿ ಕಚೋರಿ, ಪೆರಿ ಪೆರಿ ಚೀಸ್ ಬರ್ಗರು, ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್, ಸಮೋಸಾ ಚಾಟ್. ಇಷ್ಟು ಇವತ್ತಿನ ಸ್ಪೆಷಲ್. ಇದಿಷ್ಟರಲ್ಲಿ ನನ್ನ ಕಣ್ ಸೆಳೆದಿದ್ದು ಯಾವ್ದು ಇರ್ಬೋದು ಹೇಳಿ? ABC ಬಿಟ್ರೆ ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್, ಪ್ರೋಟೀನ್. ನೋಡಿ, ನಮ್ಮೂರ್ ಜಾಯಿಂಟ್ ಚಿಲ್ಡ್ರನ್ ಗ್ರಿಲ್ಡ್ದು ಮೆನು ಬೇರೆನೂ ಇದೆ. ಸ್ಯಾಂಡ್ವಿಚಸ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. 140 ಇಸ್ ದ ಹೈಯೆಸ್ಟ್ ಪ್ರೈಸ್. ಮಶ್ರೂಮ್ ವೆಜ್ ಚೀಸ್ ಗ್ರಿಲ್, ವೆಜ್ ಚೀಸ್ ಪಾಸ್ತಾ ವೈಟ್ ಆರ್ ರೆಡ್ ಸಾಸ್ ಬಂದು 150. ಅದು ಬಿಟ್ಟಿನೆಲ್ಲ 50, 60, 70 ಇದೆ. ಮ್ಯಾಗಿಗಳು, ಚಾಟ್ ಎಲ್ಲ 50 ರೂಪಾಯಿಂದ ಶುರುವಾಗಿ 70 ರೂಪಾಯಿಗೆ ಮುಗಿಯುತ್ತೆ. ದಹಿ ಕಚೋರಿ ಚಾಟು, ದಹಿ ಸಮೋಸಾ ಚಾಟು, ಮತ್ತೆ ಪಾಪಡಿ ದಹಿ ಚಾಟ್, ಈ 3 ಮಾತ್ರ 70, ಇನ್ನೆಲ್ಲ 60 ಇದೆ. ಬರ್ಗರ್ಸ್ ಕೂಡ ಇದೆ, 70, 80, 90, 100 ಬರ್ಗರ್ಗಳು. ಮತ್ತೆ ಫ್ರೆಶ್ ಫ್ರೂಟ್ ಜ್ಯೂಸು, ಹೆಲ್ದಿ ಜ್ಯೂಸಸ್ ನೋಡಿ ಎಷ್ಟಿದೆ. ABC, ಕ್ಯಾರೆಟ್ ಜ್ಯೂಸು, ಕುಕುಂಬರು, ಪೈನಾಪಲ್ಲು, ಸಾಲಿಡ್ ಆರೆಂಜು, ಸಾಲಿಡ್ ಮೋಸಂಬಿ, ಕುಕುಂಬರ್. ವಾವ್, ನೈಸ್. ಐಸ್ ಕ್ರೀಮ್ಸು ಸಿಗುತ್ತೆ, ಮಿಲ್ಕ್ ಶೇಕು ಸಿಗುತ್ತೆ, ಐಸ್ ಕ್ರೀಮ್ ಮಿಲ್ಕ್ ಶೇಕು ಸಿಗುತ್ತೆ. ಇಷ್ಟು ಇವರ ಮೆನು. ಓಕೆ, ಹೆಲ್ದಿ ತಿನ್ನೋರ್ಗೂ ಸಿಗುತ್ತೆ, ಜಂಕ್ ತಿನ್ನೋರ್ಗೂ ಸಿಗುತ್ತೆ, ದೊಡ್ಡವ್ರಿಗೂ ಸಿಗುತ್ತೆ, ಚಿಕ್ಕವ್ರಿಗೂ ಸಿಗುತ್ತೆ. ಹಂಗೆ ಕ್ಯಾಮ್ರಾ ಆ ಕಡೆ ತಿರ್ಸ್ಕೊಂಡ್ಬಿಟ್ಟಿದ್ರೆ ಅವ್ರ ಮುಖಾನು ಸಿಕ್ಕಿರೋದು. ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್. ಚೀಸ್ ಏನ್ ಹೇಳಿಲ್ಲ ಕಣ, ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್ ಅಷ್ಟೇ ಹೇಳಿದ್ದು. ಸಾದಾ ಕಾಣಿಸ್ತಿದೆ ಆಕ್ಚುಲಿ. ಪನ್ನೀರ್ ಸ್ಲೈಸಸ್ ನೋಡಿ ಒಳಗಡೆ ಗೊತ್ತಾಗ್ತದೆ, ಗೊತ್ತಾ? ಸಾದಾ ಕಾಣಿಸ್ತಾ ಇದೆ. ಓಪನ್ ಮಾಡಕ್ಕಾಗತ್ತ? ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡ್ಬೋದು. ಇದು ಗೊತ್ತಾ ಕಣ, ತಟ್ಟೆಯಲ್ಲಿ ಇಟ್ಕೊಂಡು ಮಾಡೋ. ಓಕೆ, ಪೆರಿ ಪೆರಿ ಸಾಸು ಮತ್ತೆ ಗ್ರೀನ್ ಚಟ್ನಿ ಹಾಕಿದ್ದಾರೆ. ಓಕೆ, ಚೆನ್ನಾಗಿದೆ. ಇದು ಬೇಡ, ಕಾರ್ನ್ ಚೀಸ್ ಹೇಳೋಣ ಅಂತಿದ್ದ, ನಾನು ಇದನ್ನ ಹೇಳಿದೆ. ಮೈಲ್ಡ್ ಆಗಿ ಚೆನ್ನಾಗಿದೆ ಆಕ್ಚುಲಿ, ತುಂಬ ಖಾರವಾಗೆಲ್ಲ ಏನಿಲ್ಲ, ಮೈಲ್ಡ್ ಆಗಿ ಸಕಲಾಗಿದೆ. ಆ್ಯಂಡ್ ನೀಟಾಗಿ ಗ್ರಿಲ್ ಆಗಿದೆ ನೋಡಿ, ತುಂಬ ಈವನ್ ಆಗಿ ಚೆನ್ನಾಗಿ ಗ್ರಿಲ್ ಆಗಿದೆ. ಇದು ಜಯನಗರ್ 3rd ಬ್ಲಾಕು, NMKRB ಕಾಲೇಜ್ ಹತ್ರ ಬರುತ್ತೆ. ಮತ್ತೆ ಇದ್ಯಾವ ರೋಡ್? ಸೌತ್ ಅಂಡ್ ಗೋವಾ. ತೋರಿಸಿ ಆ ಕಡೆ ಸುಮ್ಮನೆ ಹಂಗೆ ಮೇನ್ ರೋಡ್. ಸೌತ್ ಅಂಡ್ ಗೋವಾ ಮೇನ್ ರೋಡ್ ಕಾರ್ನರ್ ಅಲ್ಲೇ ಇದೆ. ಇದು ಭೀಮಾಸ್ ರೋಡ್ ಅಲ್ಲಿ ಅಂತ ಹೇಳ್ಬೋದು. ಭೀಮಾಸ್ ಆ ಕೊನೆಗಾದ್ರೆ ಇದು ಈ ಕೊನೆಗೆ ಬರುತ್ತೆ. ಓಕೆ, ಸೊ ಇವರು ಬೆಳಿಗ್ಗೆ ಎಷ್ಟೊತ್ತಿಂದ ಚಿನ್ನ ಓಪನ್? 8 ಗಂಟೆಯಿಂದ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆಗೆದಿರ್ತಾರೆ. ವಾರದ 7 ದಿನ ತೆಗೆದಿರ್ತಾರೆ. ಓಕೆ, ಆಲ್ 7 days ದೇ ಆರ್ ಓಪನ್. ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್. ಓಕೆ, ಇವಾಗ ವೈಟ್ ಸಾಸ್ ಪಾಸ್ತಾ ಬಂದಿದೆ ನೋಡಿ. ಪಾಸ್ತಾ ಒಂದು ಅಬ್ಸರ್ವ್ ಮಾಡಿದೆ, ಪೆನ್ನೆ ಇದೆ, ಮ್ಯಾಕ್ರೋನಿ ಇದೆ, ಫ್ಯೂಸಿಲ್ ಇದೆ. 3 ಹಾಕಿದಾರ. ನೈಸ್. ಪುದೀನ ಇಟ್ಬಿಟ್ಟಿದಾರ ಆದ್ರೆ ಇವರು. ನೈಸ್. ಬಿಸಿ ಇರುತ್ತೆ ಕಣೋ. ವೆಜಿಟೇಬಲ್ಸ್ ಏನೇನು ಹಾಕಿದಾರೆ ನೋಡು. ನೋಡಿ, ಈರುಳ್ಳಿ, ಹಸಿ ಈರುಳ್ಳಿ, ತುಂಬಾ ಹಸಿ ಈರುಳ್ಳಿ ಅಲ್ಲ ಚಿನ್ನ, ಈರುಳ್ಳಿ. ಜಾಸ್ತಿ ಈರುಳ್ಳಿಗಳೇ ಕಾಣಿಸ್ತಾ ಇದೆ. ಇಟ್ಕೊಳ್ತೀನಿ, ಬಿಸಿ ಇದೆ ಅವನಿಗೆ ಗೊತ್ತಾಯ್ತು.
ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಈರುಳ್ಳಿ ಇದೆ, ಹುರುಳಿಕಾಯಿ ಹಾಕಿದ್ದಾರೆ, ಓ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹುರುಳಿಕಾಯಿ ಹಾಕಿದ್ದಾರೆ, ಚಿಲ್ಲಿ ಫ್ಲೇಕ್ಸ್ ಇದೆ. ಕ್ಯಾರೆಟ್ ಇದೆ, ಚಿಲ್ಲಿ ಫ್ಲೇಕ್ಸ್ ಸಾಕಷ್ಟಿದೆ. ಇವನು ಹೇಳ್ದಾಗೆ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದಾರೆ. ಹಾ ಇವನಿಗೆ ಇಷ್ಟ ಆಗಲ್ಲ ಆ ಥರ ಈರುಳ್ಳಿ ಇದ್ರೆ, ಅದಕ್ಕೆ ಅವನು ಅದನ್ನ ನೋಡಿ ಫಸ್ಟ್. ಬಿಸಿ ಇರುತ್ತೆ, ನೋಡ್ಕೊಂತೀನಿ. ಪೆನೆ, ನಿಮಗೆ ಪೆನೆ, ಮ್ಯಾಕರೋನಿ, ಸ್ಪೆಗೆಟಿ, ಫ್ಯುಸಿಲಿ ಇದ್ರಲ್ಲಿ ಯಾವ್ದು ಇಷ್ಟ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ನಿಂಗೆ ಯಾವ್ದು ಇಷ್ಟನಾ? ಪೆನ್ನಿ. ಪಾಪ ನಿಮ್ಗೆ? ನನಗೆ ಮ್ಯಾಕರೋ. ನಂಗೆ ಪೆನೆ ಮತ್ತೆ ಸ್ಪೆಗೆಟಿ. ಸ್ಪೆಗೆಟಿ ಮರ್ತೋಗಿದೆ. ನನ್ಗೆ ಚೆನ್ನಾಗಿದೆ. ಪಾಸ್ತಾ ಹೇಗಿದೆ? ಪಾಸ್ತಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ದ ಕ್ರೀಮಿ, ಇಟ್ಸ್ ವೆರಿ ಕ್ರೀಮಿ. ಹೌದಾ? ಓಕೆ, ನಾವು ಟ್ರೈ ಮಾಡೋಣ. ಬಿಸಿ ಫ್ಯೂಸಿಲಿ ಇದೆ ತುಂಬಾ. ಹೌದಾ? ಇಟ್ಕೊಳ್ಳೋಕ್ಕೂ ಆ್ಯಕ್ಚುಲಿ ಬಿಸಿ ಇದೆ. ಥ್ಯಾಂಕ್ ಯು ಪಪ್ಪ. ಫ್ಯೂಸಿಲಿ ವಿತ್ ಕ್ಯಾಪ್ಸಿಕಮ್ ತಗೊಳ್ಳೋಣ ಅನ್ಕೊಂಡೆ, ಬಟ್ ಬಿಸಿ ಇರೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತೀನಿ. ನಂಗೆ ಪೆನ್ನೆ ಒನ್ ರೀಸನ್ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ? ಪೆನ್ನೆ ಒಳಗೆ ಹಾಲರ್ ಇರುತ್ತಲ್ಲ, ಸೊ ಅದು ಒಳಗೆಲ್ಲ ಇದು ತುಂಬಿರುತ್ತೆ. ವಾಟ್ ಇಸ್ ದಟ್? ದ ಸಾಸಸ್ ನೋಡಿ. ಬಿಸಿದಲ್ಲ? ಆ ಎಡ್ ಹಿಂಗಿಟ್ಕೊಳ್ಳಿ ಅವಾಗ. ಚೆನ್ನಾಗಿದೆ, ನೈಸ್. ಅವ್ರು ಏನೋ ಹೇಳ್ತಾ ಇದ್ದಾರೆ. ಕ್ರೀಮಿಯಾಗಿ ಚೆನ್ನಾಗಿದೆ. ಅವನು ಹೇಳಿದ್ದು ಪೆನೆ ಒಳಗೆ ಸಾಸ್ ಎಲ್ಲ ತುಂಬಿರುತ್ತೆ, ಅದಕ್ಕೆ ಇಷ್ಟ ಆಗುತ್ತೆ ಅಂತ. ಮೂರು ಪಾಸ್ತಾ ಮಿಕ್ಸ್ ಮಾಡಿರೋದು ಇದೆ ಫಸ್ಟು. ಆ್ಯಕ್ಚುಲಿ ಎಲ್ಲೂ ನಾನು 3 ಪಾಸ್ತಾ ಮಿಕ್ಸ್ ಮಾಡಿ ಕೊಟ್ಟಿರೋದು ನೋಡಿಲ್ಲ. ಸೊ ಇಟ್ಸ್ ಅ ಗುಡ್ ಐಡಿಯಾ. ಪ್ಲಸ್ ಪುಟ್ಟ ಮಕ್ಳಿಗೆ ಫ್ಯೂಸ್ಲಿ ಇಷ್ಟ, ಡಿಸೈನ್ ಇರುತ್ತಲ್ಲ ಅದಕ್ಕೆ. ನೀನು ದೊಡ್ಡ ನಮ್ಮ ಮಾವಾಗ ನಾವೇ ಹೇಳ್ತಾ ಇದೀವಿ ಈಗ 8th ಸ್ಟ್ಯಾಂಡರ್ಡ್ ಹೋಗ್ತಾನೆ, ಹೈಸ್ಕೂಲು. ಸೊ ದೊಡ್ಡವನಾಗ್ತಿದ್ಯಾ ಅಂತ. ಜಸ್ಟ್ ಒಂದು ದಿನದಲ್ಲಿ ಒಂದು ವರ್ಷ ಸೇವ್ ಆಗಿರೋದು. ಆಗಸ್ಟ್ 31 ಕಟ್ ಆಫು, ಇವನು ಆಗಸ್ಟ್ 30th. ಸೆಪ್ಟೆಂಬರ್ 1 ಹುಟ್ಟಿದ್ರು, ಇವಾಗಿನ್ನೂ 7th ಅಲ್ಲಿ ಇರಬೇಕಿತ್ತು. ಸಾಸ್ ಚೆನ್ನಾಗಿದೆ. ಸಾಸ್ ಕ್ರೀಮಿ ಆಗಿದೆ. ದಹಿ ಪುರಿಗೆ ನಂಗೆ ಅಟ್ರಾಕ್ಷನ್ ಅನ್ಸಿದ್ದು ಬೀಟ್ರೂಟ್ ಹಾಕ್ಬಿಟ್ರೋದು ನೋಡಿ. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಬ್ರೈಟ್ ಆಗಿ ಅನಿಸ್ತಾ ಇದೆ. ದಹಿಗೆ ಬೀಟ್ರೂಟ್ ಲುಕ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಇವಾಗ ತುಂಬಾ ದೊಡ್ಡ ಪುರಿ ಇದು, ನಂಗೆ ಚಿಕ್ಕದ್ ಬೇಕು. ಬೀಟ್ರೂಟ್ ಇಲ್ಲ ಇದರಲ್ಲಿ. ಓಕೆ, ಪರಲ್ಲ, ಇದು ದೊಡ್ಡದು ಅನಿಸ್ತಾ ಇದೆ. ಚೆನ್ನಾಗಿದೆ. ದಹಿ ಫ್ರೆಶ್ ಆಗಿದೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲನೂ ಹಂಗೆ ಡಪ್ಪಂತ ಫ್ಲೇವರ್ಸ್ ಬರ್ಸ್ಟ್ ಆಗತ್ತೆ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಉಪ್ಪು ಖಾರವಾಗಿ ಸ್ವೀಟ್ ಆಗೂ ಇದೆ. ಹೌದಾ? ಒಳ್ಳೆ ಈ ಚಾಟ್ದು ಫ್ಲೇವರ್ಸ್ ಇದೆಯಲ್ಲ, ಮೊಸರು ಜೊತೆ ಹೋದಾಗ ಇಡೀ ತನಕ ಹೋಗುತ್ತೆ. ಸೂಪರ್. ಸ್ವೀಟು, ಖಾರ, ಹುಳಿ, ಆ ಕ್ರಿಸ್ಪಿನೆಸ್ಸು, ಕ್ರಂಚಿ, ಬಟಾಣಿ ಹಾಕಿದ್ದಾರೆ ಒಳಗಡೆ, ಸಗದಾಗಿದೆ. ಎಸ್ಪೆಷಲಿ ನಂಗೆ ಹೆಂಗೆ ಗೊತ್ತಾ, ಈ ಮೊಸರು ಬೂಂದಿ, ದಹಿ ಬೂಂದಿ ತಿಂತೀವಿ ಗೊತ್ತಾ, ಆ ಟೇಸ್ಟಲ್ಲಿದೆ. ಕಾಂಗ್ರೆಸ್ ಕಡಲೆಕಾಯಿ ಇದೆ, ಆಮೇಲೆ ಇನ್ನೇನಿದೆ, ಫ್ರೆಶ್ ಆಗಿದೆ, ಪೂರಿ ಫ್ರೆಶ್ ಆಗಿದೆ. ಸಮ್ಮರ್ ಇದು, ಬಿಸಿಲಿದೆ. ಸೊ ಮೊಸರು ಆಗಾಗ ತಿಂತು ಅಂದರೆ ಒಳ್ಳೆಯದು ಮೈಗೆ. ಜೊತೆಗೆ ಸ್ವೀಟು ಹೋಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ದಹಿ ಪೂರಿ ಸೂಪರ್ ಆಗಿದೆ. ಇವ್ರದ್ದೆಲ್ಲ ಚಾಟ್ಸು 50 ರೂಪಾಯಿಂದ ಶುರುವಾಗಿ 70 ರೂಪಾಯಿಗೆ ಮುಗಿಯುತ್ತೆ. ಸಮ್ಮರ್ ಸೀಸನ್ನು ಅಂದರೆ ಮ್ಯಾಂಗೋ ಸೀಸನ್ನು. ಮ್ಯಾಂಗೋ ಸೀಸನ್ನಲ್ಲಿ ನಾವು ಮ್ಯಾಂಗೋ ಜ್ಯೂಸ್ ಕುಡಿಯೋದಾಗತ್ತಾ? ಬರೀ ಜ್ಯೂಸ್ ಕುಡಿದ್ರೆ ಸಾಕಾ? ನೋಡಿ, ಮ್ಯಾಂಗೋ ಪೀಸಸ್ಸು ಬೇಕಲ್ವಾ? ಸೊ ಪೀಸ್ ಪ್ಲಸ್ ಜ್ಯೂಸ್ ಇಸ್ ಈಕ್ವಲ್ ಟು ಮ್ಯಾಂಗೋ ಪಲ್ಪಿ ಮಿಲ್ಕ್ ಶೇಕ್.
ಸೋದಾಗಿದೆ, ತಿಕ್ಕಾಗಿದೆ ನೋಡಿ. ಮ್ಯಾಂಗೋ ಶೇಕ್ ತಿಕ್ಕಾಗಿದೆ. ಅದ್ರ ಮೇಲೆ ಕ್ರೀಮ್ ಹಾಕಿದ್ರು, ಎಲ್ಲ mix ಮಾಡ್ಬಿಟ್ರಿ. ಮಿಕ್ಸ್ ಮಾಡಿಬಿಟ್ಟೆ. ಮ್ಯಾಂಗೋ ಪೀಸಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಸಕ್ಕರೆ ಕಡಿಮೆ ಇದೆ ನಮಗೆ ಬೇಕಾದಾಗೆ. ಸಮ್ಮರ್ ಫ್ರೂಟ್, ಮ್ಯಾಂಗೋ ಫ್ರೂಟ್. ನನಗೆ ಮ್ಯಾಂಗೋ ತುಂಬ ಇಷ್ಟ. So ಇಲ್ಲಿ ನೋಡ್ತಾ ಹಾಗಾಗಿ ಇದೀವಿ ತುಂಬಾ ಜನ ಪಲ್ಪಿ ಮ್ಯಾಂಗೋ ಶೇಕು ಮತ್ತೆ ಮ್ಯಾಂಗೋ ಮಸ್ತಾನಿ. ಮ್ಯಾಂಗೋ ಮಸ್ತಾನಿ ನೋಡಿ, mango ನಾನು mastani ನಿಮಗೆ ನೋಡಿ ಇದೆ. ತೋರಿಸ್ತೀನಿ. ಅದರಲ್ಲಿ ಫುಲ್ಲು ಡ್ರೈ Mango ಫ್ರೂಟ್ಸು mastani. ಎಲ್ಲ ಹಾಕಿ ಫಲೂಡಾ ಥರ ಎಲ್ಲ ಮ್ಯಾಂಗೋ ಮಾಡಿ. ಶೇಕ್ ಅಂತೆ. ಇದು ಪಲ್ಪಿ ಮ್ಯಾಂಗೋ ಹಿಂಗ್ ಕಾಣಿಸ್ತಾ ಇತ್ತು ಕ್ರೀಮ್ ಅಲ್ಲಿ. ಇವಾಗ ಕ್ರೀಮ್ ಒಳಗೆ ಹಾಕಿ. ಇವಾಗ ಕ್ರೀಮ್ ಒಳಗೆ ಹಾಕಿದ್ದೀನಿ, ಬಟ್ ಹೆವಿ ಆಗುತ್ತೆ, ಸಾಕಷ್ಟು ಹೆವಿಯಾಗಿ, ಯಾಕೆಂದರೆ ತಿಕ್ಕಾಗಿದೆ ಶೇಕು. ಆ್ಯಂಡ್ ವೆರಿ ಗುಡ್, ನನಗೆ ತುಂಬ ಇಷ್ಟ ಆಯಿತು. ನಾನು ಸಾಕು ಅಂದರು, ನಾನು ಫೋರ್ಸ್ ಮಾಡಿ ನಾನು ಮ್ಯಾಂಗೋ ಜ್ಯೂಸ್ ಕುಡಿಲೇಬೇಕು ಅಂತ ನಾನು ತೊಗೊಂಡಿದ್ದೀನಿ. ಬಟ್ ಖರ್ಚು ಮಾಡೋಕೆ ಆಗೋದು ಕಷ್ಟ ಅನ್ನಿಸ್ತಾ ಇದೆ. ಸುಮ್ಮನೆ ಜೋಶ್ನಲ್ಲಿ ತೊಗೊಂಬಿಟ್ಟೆ, ಚೆನ್ನಾಗಿದೆ ಅಂತ. ಗುಡ್, ಸೂಪರ್ ರೀ. ಏನು ಗೊತ್ತಾ, ನಾನು ಬರೀ ಮೇಲ್ಗಡೆ ಮಾತ್ರ ಪೀಸಸ್ ಇದೆ, ಕೆಳಗೆ ಹೋಗ್ತಾ ಜ್ಯೂಸ್ ಇದೆ ಅಂದ್ಕೊಂಡೆ. ಕೆಳಗೆ ತನಕ ಹೋಗ್ತಾ ಇದ್ರೂ ಇನ್ನೂ ಪೀಸಸ್ ಸಿಗ್ತಾನೇ ಇದೆ ನನಗೆ ನೋಡಿ. ಸೊ ಪೀಸಸ್ಸು ಸಾಕಷ್ಟು ಇದೆ, ಪಲ್ಪ್ ಬೇಸಿಕಲಿ, ಜೊತೆಗೆ ಜ್ಯೂಸು ಸಖತ್ ಹೆವಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಓಕೆ, ಜಯನಗರ್ 3rd ಬ್ಲಾಕ್, ನಮ್ಮೂರು ಜಾಯಿಂಟ್, ಚಿಲ್ಡ್ ಆ್ಯಂಡ್ ಗ್ರಿಲ್ಡ್. ಇವತ್ತು ಬಂದು ನಾವು ಪಾಸ್ತಾ, ಮ್ಯಾಂಗೋ ಪಲ್ಪಿ ಶೇಕು ಮತ್ತು ಪೆರಿ ಪೆರಿ ಪನ್ನೀರ್ ಸ್ಯಾಂಡ್ವಿಚ್ ಜೊತೆಯಲ್ಲಿ ದಹಿ ಪುರಿ ತಗೊಂಡ್ವಿ. ಎಲ್ಲನೂ ಸಖತ್ತಾಗಿತ್ತು, ಫುಲ್ ಆಗ್ಬಿಟ್ಟಿದೆ ಇವಾಗ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಂದಂತೂ ನಿಜವಾಗ್ಲೂ ಸೀಸನಲ್ ಸಮ್ಮರ್ಗೆ ಆ್ಯಪ್ಟ್ ಆಗಿ ಇತ್ತು. ನಾವು ದಹಿ ಪುರಿ ಆಗಿರ್ಬೋದು ಅಥವಾ ಪಲ್ಪಿ ಮ್ಯಾಂಗೋ ಶೇಕ್ ಆಗಿರ್ಬೋದು, ಸೂಪರ್ ಆಗಿತ್ತು. ಸೊ ನೀವು ಜಯನಗರ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ, ಇನ್ನೂ ನಮ್ಮೂರು ಜಾಯಿಂಟಲ್ಲಿ ಬಂದು ತಿಂದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದುಬಿಟ್ಟು ನೀವು ತಿಂದು ಏನು ಚೆನ್ನಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ, ವಾರದ 7 ದಿನ ತೆಗೆದಿರುತ್ತೆ. ಸೊ ಅಕಸ್ಮಾತ್ ನೀವು ಆಲ್ರೆಡಿ ಇಲ್ಲಿ ಬರ್ತಾ ಇದ್ರೆ ನಿಮ್ಮ ಫೇವ್ರೇಟ್ ಏನು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ಆಯಿತಾ? ಇವತ್ತು ನಾವು ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಇದೇ ಥರ ಒಂದಷ್ಟು ಸಾಕಷ್ಟು ಬೇರೆ ಥರ ಜಾಗಗಳನ್ನ, ಹೊಸ ಜಾಗಗಳನ್ನ, ಹೊಸ ರುಚಿಗಳನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಖಂಡಿತ ತುಂಬ ಮುಖ್ಯ ಆಗುತ್ತೆ. ಜಸ್ಟ್ ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟನ್ನು, ಪ್ರೀತಿನ ನಂಗೆ ತೋರಿಸಿ, ಓಕೆನಾ? ಮತ್ತೆ ಮುಂದಿನ ವಿಡಿಯೋ ನೋಡಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ಬೈ ಬೈ, ಲವ್ ಯು ಆಲ್.